ಹಾಯ್ ಎಲ್ರಿಗೂ. ಎಲ್ಲೋ ರೆಡಿ ಆಗ್ತಾ ಇದ್ದಾಳಲ್ಲಪ್ಪ ಅಂತ ನೋಡ್ತಾ ಇದ್ದೀರಾ? ಹಾಂ, ಹೌದು. ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಆಚೆ ಹೊರಟಿದ್ದೀನಿ. ಏನಕ್ಕೆ ಶಾಪಿಂಗ್ ಅಂತೀರಾ? ನಾಳೆ ಒಂದು ರಿಸೆಪ್ಷನ್ ಇದೆ ಅದಕ್ಕೆ. ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ. ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ನನಗೂ ಅಷ್ಟೇ ಫಂಕ್ಷನ್ ಅಂತ ಬಂದರೆ ಅಯ್ಯೋ ಬಟ್ಟೆನೇ ಇಲ್ವೇ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಣ ಅನಿಸ್ತಾ ಇರುತ್ತೆ. ಅದಕ್ಕೆ ಶಾಪಿಂಗ್ ಹೊರಟ್ವಿ ಎಲ್ಲರೂ. ನಾನು ಟ್ರೆಂಡ್ಸ್‌ಗೆ ಹೋದೆ. ಟ್ರೆಂಡ್ಸಲ್ಲಿ ಏನು ನನಗೆ ಬೇಕಾಗಿರೋ ಕಲೆಕ್ಷನ್ ಸಿಕ್ಕಿಲ್ಲ. ಅದಕ್ಕೆ ಅಲ್ಲೇ ಸ್ಟೈಲ್ ಯೂನಿಯನ್ ಇತ್ತು. ಅಲ್ಲಿ ಸ್ವಲ್ಪ ವೆಸ್ಟರ್ನ್ ಟಚ್ ಇರೋವಂಥದ್ದು ಡ್ರೆಸ್‌ಗಳು ಕಾಣಿಸ್ತಾ ಇತ್ತು. ನಾನು ಸ್ವಲ್ಪ ಟ್ರೆಡಿಷನಲ್ಲು ಪ್ಲಸ್ ವೆಸ್ಟರ್ನ್ 2 ಮಿಕ್ಸ್ ಥರ ಇರಲಿ ಅನ್ನೋ ಥರ ಸರ್ಚ್ ಮಾಡ್ತಾ ಇದ್ದೆ. ಸೊ ಫೈನಲ್ ಆಗಿ ಅಲ್ಲಿ ಯಾವುದೋ ಒಂದು ಚೆನ್ನಾಗಿ ಸೆಲೆಕ್ಟ್ ಅನಿಸ್ತಾ ಇತ್ತು. ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಯಾವ ಡ್ರೆಸ್ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಸಣ್ಣ ಆದರೆ ಇದೊಂದು ಅಡ್ವಾಂಟೇಜು, ಯಾವ್ದು ಹಾಕಿದ್ರೂ ಚೆನ್ನಾಗಿದೆ, ಚೆನ್ನಾಗಿದೆ ಅನಿಸುತ್ತೆ. ಇವಾಗ ಸ್ವಲ್ಪ ಕಂಫರ್ಟಬಲ್ ಕೂಡ ಫೀಲ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್‌ನ ಸಪ್ರೇಟಾಗಿ ಕಳಿಸಿದ್ದೆ. ನಂದು ಸಪ್ರೇಟ್ ಮಾಡ್ಕೋತೀನಿ, ನಿಂದು ಸಪ್ರೇಟ್ ಮಾಡ್ಕೋ ಸೊ ದಟ್ ಟೈಮ್ ಸೇವ್ ಆಗುತ್ತೆ ಅಂತ. ನಂದು ಶಾಪಿಂಗ್ ಆದ್ರೂ ಇವತ್ತು ಅವ್ರದ್ದು ಇನ್ನೂ ಆಗೇ ಇರಲಿಲ್ಲ. ಫೈನಲ್ ಆಗಿ ಎಲ್ರದ್ದು ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಯಾರಪ್ಪ ಮನೆಗೆ ಹೋಗಿ ಡಿನ್ನರ್ ಮಾಡ್ತಾರೆ ಅಂತ ಅಲ್ಲೇ ಮಣೀಸ್ ದಮ್ ಬಿರಿಯಾನಿ ಇತ್ತು. ಸೊ ಅಲ್ಲೇ ಊಟ ಆರ್ಡರ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಲ್ಲಿ ಊಟ ತಗೊಂಡು ಪಾರ್ಸಲ್ ತಗೊಂಡು ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಹೋಗಿ ಊಟ ಮುಗಿಸಿ ಮಲ್ಕೊಳ್ಳೋಣಪ್ಪ ಸಾಕಾಯಿತು ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಇವತ್ತಿನ ದಿನನ ಕಂಪ್ಲೀಟ್ ಮಾಡ್ಕೊಂಡ್ವಿ.